ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಒಂದು ಸಣ್ಣ ಗಣಿತದ ಚಟುವಟಿಕೆಯನ್ನು ಮಾಡೋಣ. ತರಗತಿ 7 ಮೊದಲ ಅಧ್ಯಾಯ ಪೂರ್ಣಾಂಕಗಳಲ್ಲಿ ಬರುವಂತಹ ಗುಣಗಳಿದೆ ಅಲ್ವಾ, ಸಂಕಲನ ಮತ್ತು ವ್ಯವಕಲನದ ಗುಣಗಳು. ಅದರಲ್ಲಿನ ಮೊದಲ ಗುಣ ಪರಿವರ್ತನಾ ಗುಣವನ್ನು ಚಟುವಟಿಕೆಯ ಮೂಲಕ ಕಲಿಯೋಣ. ಹಾಗಾದರೆ ಇದಕ್ಕೆ ಬೇಕಾಗಿರುವಂತಹದ್ದು ನಿಮಗೆಲ್ಲರಿಗೆ ಗೊತ್ತಿದೆ. ಪರಿವರ್ತನಾ ಗುಣ ಅಂದ್ರೇನು? A+B ಅಂತ ಹೇಳಿದರೆ B+A. ಅಂದರೆ ಅದಲು ಬದಲು ಮಾಡಿದರೆ ಕೂಡ ನಮ್ಗೆ ಏನು ಸಿಗಬೇಕು? ಸೇಮ್ ಆನ್ಸರ್ ಸಿಗಬೇಕು ಅಲ್ವಾ? ಅದಕ್ಕೋಸ್ಕರ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಒಂದು ಉದಾಹರಣೆಯನ್ನು ಬರೆದು ತೆಗೆದುಕೊಂಡಿದ್ದೇನೆ. ಯಾವ ಉದಾಹರಣೆ ಅದು? 2+3 ಅಂತ ಹೇಳಿದರೆ 3+2. ಈಗ ಏನು ಮಾಡ್ತೇನೆ ನೋಡಿ, ನನ್ನಲ್ಲಿ ಕೆಲವು ಕಲರ್ ಪೇಪರ್ಸ್ ಇದೆ, 2 ಬಣ್ಣದ ಕಲರ್ ಪೇಪರ್ಸ್ ಇದೆ. ಇದನ್ನೀಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ 3 ಅಂತ ಹೇಳಿದರೆ ರೆಡ್ ಕಲರನ್ನು ತಗೊಳ್ತೇನೆ, ಹಾಗೆ 2 ಅಂತ ಹೇಳುವುದಕ್ಕೆ ನಾನು ಯೆಲ್ಲೋ ಕಲರನ್ನು ತಗೊಳ್ತೇನೆ. ನೋಡಿದ್ರಲ್ಲ, ಹೀಗೆ ನೋಡಿ, 2 ಯೆಲ್ಲೋ ಕಲರ್ ಇದಿದೆ, ಹಾಗೆ 3 ರೆಡ್ ಕಲರ್ ಇದಿದೆ. 2 + 3 ಎಷ್ಟು ಬಂತು? 2, 1, 2, 3, 4, 5. ಅದೇ ರೀತಿ ಇಲ್ಲಿ ನೋಡಿ, 3 + 2 1, 2, 3, 4, 5. ಎರಡೂ ಕಡೆ ಕೂಡ 5, 5 ಬಂತು. ಹಾಗಾದರೆ ಇದೇನಾಗಿದೆ? ಪರಿವರ್ತನಾ ಗುಣವನ್ನು ಹೊಂದಿದೆ. ಇದೇ ರೀತಿ ನಿಮಗೆ ಬೇರೆ ಬೇರೆ ಕಲರ್ ತೆಗೆದುಕೊಂಡು ಹೀಗೆ ಬೇರೆ ಬೇರೆ ಸಂಖ್ಯೆಗಳಿಗೋಸ್ಕರ ಕೂಡ ಮಾಡಬಹುದು. ಮಾಡ್ತೀರಲ್ವಾ? ಈ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಂಡದ್ದು 1+3. 1 ಅಂತ ಹೇಳಿದರೆ ರೆಡ್ ಬಣ್ಣ ಅಂದರೆ ಕೆಂಪು ಬಣ್ಣದನ್ನು 1 ಅಂತ ಹೇಳಿ ತಗೊಂಡಿದ್ದೇನೆ, ಹಾಗೆ ಹಳದಿ ಬಣ್ಣದನ್ನು ಅಥವಾ ಆರೆಂಜ್ ಬಣ್ಣದನ್ನು 3 ಅಂತ ಹೇಳಿ ತಗೊಂಡಿದ್ದೇನೆ. ಒಟ್ಟಿಗೆ ನಿಮಗೆ ಕೌಂಟ್ ಮಾಡುವಾಗ 4 ಅಂತ ಬರ್ತದೆ. ಇದೇ ರೀತಿ ಬಾಕ್ಸ್ ಹಾಕಿ ಕೂಡ, ಅಂದರೆ ಚೌಕುಳಿಗಳನ್ನು ಹಾಕಿ ಕೂಡ ಬಣ್ಣ ಹಾಕಿ ಇದನ್ನು ಮಾಡಬಹುದು.